ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮುದ್ದುದು ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಏನಿಲ್ಲ, ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ, ಬಟ್ ಅವ್ರಿಗೆ ಖುಷಿ ಆಗೋ ಥರ ಡೆಕೋರೇಷನ್ ಒಂದು ಥೀಮಲ್ಲಿ ಮಾಡಿ ಕೇಕ್ ಕಟ್ ಮಾಡಿಸಿ ಅವನಿಗೆ ಇಷ್ಟಪಡೋರನ್ನ ಕರೆಸಿ, ಅಂದರೆ ಮಕ್ಳಿಗೆ ಇಷ್ಟ ಆಗೋ ಥರ ಅವ್ನ ಫ್ರೆಂಡ್ಸ್ನೆಲ್ಲ ಕರೆಸಿ ಸೆಲೆಬ್ರೇಷನ್ ಮಾಡಿಸಿದ್ವಿ ಅಷ್ಟೇ. ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅವನಿಗೆ. ಅವ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿದ್ದ, ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ಆಮೇಲೆ ಕ್ಯಾಪ್ಸ್ ಎಲ್ಲ ತಗೊಬಂದಿದ್ದೆ ನಮ್ಮ ಗೊಂಬೆ ಬಂಗಾರಿಗೂ ಖುಷಿಗೂ ಅಂತ ಹೇಳ್ಬಿಟ್ಟು. ಡೋರೆಮಾನ್ ಥೀಮ್ ಅಲ್ವಾ, ಡೋರೆಮಾನ್ ಕೇಕೆ ತರಿಸಿದ್ದೆ. ಆಮೇಲೆ ಡೋರೆಮಾನ್ ಕ್ಯಾಪೇ ತಗೊಬಂದಿದ್ದೆ, ಹುಡುಕಿ ಮಾಡಿ ಕ್ಯಾಪ್ ತರಿಸಿದ್ದೆ. ಆ ಕ್ಯಾಪ್ ನಾನು ತರಿಸಿದಷ್ಟೇ ಬಾಕಿ. ನಮ್ಮ ಗೊಂಬೆ ಬಂಗಾರಿ ಅಂತೂ ಒಂದು ನಿಮಿಷನೂ ಹಾಕೊಳ್ಳೇ ಇಲ್ಲ. ನೋಡಿ ಇಲ್ಲಿ ಎಷ್ಟು ಸರ್ಕಸ್ ಮಾಡಿ ಹಾಕಿದ್ದೆ, ಮತ್ತೆ 2 ಸೆಕೆಂಡಿಗೆ ಕಿತ್ತು ಬಿಸಾಕ್ತಾ ಇದ್ದಾಳೆ ನೋಡಿ. ಹಂಗೆ ಅಲ್ವಾ ಮಕ್ಕಳು, ನಾವೇನೋ ಒಂದು ಅಂದ್ಕೊಂಡ್ರೆ ಅವ್ರು ಏನೋ ಒಂದು ಮಾಡ್ತಾರೆ. ಹಾಗೆ ನೋಡಿ ತೆಗೆದು ಬಿಸಾಕಿದ್ಲು. ಅವಳು ಈಗ ಫೋಟೋ ತೆಗಿಬೇಕಂತೆ, ಫೋನ್ ಇಟ್ಕೊಂಡು ಫೋಟೋ ತೆಗಿತಿದ್ದಾಳೆ ನೋಡಿ. ಮತ್ತೆ ಎಷ್ಟು ಯಾಮಾರಿಸಿ ಹೆಂಗೋ ಮಾಡಿ ಅವ್ರು ಹಾಕ್ಕೊಂಡಿದ್ದಾರೆ ಇವ್ರು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕಿದ್ರೂ ಹಾಕೊಳ್ಳೇ ಇಲ್ಲ ಕೊನೆಗೂ. ಸರಿ ಬಿಡ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ನೋಡಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಕ್ಯಾಪ್ಸ್ ಎಲ್ಲ ಕೊಡ್ತಾಯಿದ್ದೀನಿ. ಎಲ್ಲ ಒಂದೊಂದು ಥರ ಕ್ಯಾಪ್ಸ್ ಇದ್ವು, ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವ ಥರ ಬೇಕು ಅಂತ ಹೇಳ್ಬಿಟ್ಟು ಕ್ಯಾಪ್ಗಳನ್ನ ಕೊಡ್ತಾ ಇದ್ದೀನಿ. ಮಕ್ಕಳಿದ್ದಾಗಲೇ ಚೆಂದ ಅಲ್ವಾ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ, ಏನೋ ಒಂಥರ ಖುಷಿ ಅವರಿಗೆ. ಆಮೇಲೆ ಫ್ರೆಂಡ್ ಬರ್ಡೇಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ, ಒಂಥರ ಚೆನ್ನಾಗಿರುತ್ತೆ. ಚೈಲ್ಡ್ಹುಡ್ಡು ಅಂತ ಅನಿಸುತ್ತೆ. ಇವಾಗಿನ ಮಕ್ಕಳು ನಮ್ಮ ಚೈಲ್ಡ್ಹುಡ್ಡಿಗೂ ಇವಾಗಿಗೂ ತುಂಬ ಡಿಫ್ರೆನ್ಸ್ ಇದೆ ಬಿಡಿ. ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೋತಾರೆ ಇವಾಗಿನ ಮಕ್ಕಳು. ನಾವೊಂದು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಲ್ಗೆಲ್ಲ ಚಾಕ್ಲೇಟ್ ಕೊಟ್ಟರೆ ಆಯಿತು. ಕೇಕೆಲ್ಲ ಕಟ್ ಮಾಡಿಸಿದ್ದಾರೆ ನಮಗೂ. ಅದು ಮೆಮೊರೀಸ್ ಎಲ್ಲ ನೋಡಿದಾಗ ಖುಷಿ ಅಂತ ಅನಿಸುತ್ತೆ. ನನ್ನ ಮಗನಿಗೆ ಇನ್ನೂ ಬರ್ಡೇ ಮುಗಿತಾ ಇದೆ ಅಂದ್ರೂ ಬಂದಿದ್ದಾರೆ. ಇನ್ನು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಅಂದ್ರೂ ಅಮ್ಮ ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಿದ್ದ. ನೋಡಿ ಇವಾಗ ಸಾಂಗ್ ಹೇಳ್ತಾರೆ. ಆಯ್ತು, ಸ್ಟಾರ್ಟ್. छोटी मोटी बातों पे वो बुलाए, मेरी आका पास मुझे लाए, नादानिया नादानिया खींचे मुझे बार नादानिया. ಸೂಪರ್ ಸೂಪರ್, ಕ್ಲಾಪ್ ಮಾಡಿ, ಕ್ಲಾಪ್ ಮಾಡ್ರೋ. ನೋಡಿ ಇವನು ಗುಂಡ ಅಂತ ಹೇಳ್ಬಿಟ್ಟು ಪಕ್ಕದ ಮನೆ ಪಾಪು ನಮ್ಮ ಗೊಂಬೆ ಬಂಗಾರಿ ವಾಕ್ ಹೋಗುವಾಗೆಲ್ಲ ಅವನು ಅಂದರೆ ಇಷ್ಟಪಡುತ್ತೆ. ಅವನು ಬರ್ತಾನೆ ಇರಲಿಲ್ಲ, ಓಡೋನು. ಇವತ್ತು ಅವ್ರ ಅಮ್ಮ ಬಂದಿರಲಿಲ್ಲ ಅಂತ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದಾನೆ. ಆದರೂ ನಮ್ಮ ಗೊಂಬೆ ಬಂಗಾರಿ ಯಾವುದಕ್ಕೆ ಕೈ ಹಾಕಿದ್ದಾಳೆ ನೋಡಿ. ಅವನು ಓಲೆ ನೋಡಿ ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಭಾರಿ ಸಾಹಸ ಮಾಡ್ತಾ ಇದ್ದಾಳೆ. ಹೋಗತ್ತೆ ಹುಡುಗಿ ನೋಡಿ. ಇಲ್ಲಿ ನಾನು ಎಲ್ಲ ಜೋಡಿಸಿಟ್ಟಿದ್ರೆ ಇವಳ್ದೆ ಒಂಥರ ಜೋಡಿಸೋದು. ಆಮೇಲೆ ಅಕ್ಕ ಅವ್ರು ಬಂದರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ಲು. ಅವಳಿಗಿಷ್ಟ ಮಕ್ಕಳೆಲ್ಲ ನೋಡಿದ್ರೆ ಒಂಥರ ಖುಷಿ. ಯಾವುದಕ್ಕೆ ಇಷ್ಟೇನು ಸೈಲೆಂಟಾಗಿ ಏನು ಇರಲ್ಲ ಅವಳು, ಎಲ್ಲರನ್ನೂ ನೋಡಿ ಸ್ವಲ್ಪ ಸೈಲೆಂಟಾಗಿದ್ದಾಳೆ. ನೆಕ್ಸ್ಟ್ ಇವಾಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್. ಕೇಕ್ ಕಟ್ಟಿಂಗ್ ಎಲ್ಲ ನಾವು ಗೊಂಬೆ ಬಂಗಾರಿಗೆ ಏನೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ಲು ಶಾಕಲ್ಲೇ ನೋಡೋದಾಗ್ತಾ ಇದೆ. ಅವಳು ಅಲ್ಲಿ ಮಕ್ಕಳಿಗೆ ಕೊಟ್ಟಿದ್ದೆ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದಾಳೆ ಚೆನ್ನಾಗಿ. ನೋಡಿ ನಮ್ಮ ಗೊಂಬೆ ಬಂಗಾರಿ ಸೈಲೆಂಟ್ ಆಗಿಬಿಟ್ಟಿದೆ, ಏನು ಮಾಡ್ತಿದ್ದಾರೆ ಅಂತ. ಆಮೇಲೆ ಔಟ್ಫಿಟ್ ಹೇಗಿದೆ ನಮ್ಮ ಪುಟಾಣಿದು ಅಂತ ಹೇಳ್ಬಿಟ್ಟು ಹೇಳಿ. ಹೇಗೆ ಕಾಣಿಸ್ತಿದೆ ನಮ್ಮ ಬಂಗಾರಿ, ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಮೇಲೆ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಮಕ್ಕಳ ಮೇಲೆ. ವಿಶ್ ಮಾಡಿ ಎಲ್ರೂ ಬರ್ಡೇಗೆ. ಆಲ್ರೆಡಿ 1 ಮಂತ್ ಆಗಿದೆ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿ. ವ್ಲಾಗ್ನ ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ ಅಷ್ಟೇ. Happy birthday to you.
ಸೂಪರ್. ಕ್ಲಾಪ್ ಕ್ಲಾಪ್ ಕ್ಲಾಪ್. ನೀನೊಂದು ಡ್ಯಾನ್ಸ್ ಮಾಡೋಗುಂಡ. ಇವಾಗ ನೆಕ್ಸ್ಟು ಮಕ್ಕಳದೆಲ್ಲ ಒಂದು ಗ್ರೂಪ್ ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಕೇಕೆಲ್ಲ ತಿನ್ನಿಸಿದೆಲ್ಲ ಆಯಿತು. ಎಲ್ರದ್ದು ಅಷ್ಟೊಂದು ವೀಡಿಯೋ ಮಾಡಿಲ್ಲ. ಇವಾಗ ಮಕ್ಕಳದೆಲ್ಲ ವೀಡಿಯೋ ಒಂದು ಫೋಟೋ ತೆಗೆಯೋಣ ಅಂತ ನಿಲ್ಲಿಸ್ಕೊಂಡೆ. ನಮ್ಮ ಗೊಂಬೆ ಬಂಗಾರಿನೂ ಪಾಪನೂ ಮಿಸ್ ಆಗಿದ್ರು, ಅವರನ್ನು ನಿಲ್ಲಿಸಿ ಇವಾಗ ಫೋಟೋ ತೆಗಿತಾ ಇದ್ದೀವಿ. ಓಕೆ, ಈ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ನನ್ನ ಮಗಂಗೆ ಏನು ಸರ್ಪ್ರೈಸ್ ಗಿಫ್ಟ್ ಸಿಕ್ತು ಅಂತೆಲ್ಲ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.